ಎಸ್ ನಿನ್ನೆ ಬಿಜೆಪಿಯ ನಾಯಕ ಆರ್ ಅಶೋಕ್ ಬಜೆಟ್ನ ಬಗ್ಗೆ ಮಾತನಾಡಿದರು. ಬನ್ನಿ ನಿನ್ನೆ ಏನು ಹೇಳಿದರು, ಹಾಗೆ ಇವತ್ತು ಎಚ್ ಡಿ ರೇವಣ್ಣ ಯಾಕೆ ಆ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನೋಡೋಣ. ಕಳೆದ 7 ತಿಂಗಳಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿಲ್ಲ, ಅವರು ಒಬ್ಬ ಕ್ಲರ್ಕ್ ಆಗಿದ್ದಾರೆ. ಅದರಿಂದ ಆ ಕ್ಲರ್ಕ್ ಅವರು ಅವರೇ ಹೇಳಿದ ರೀತಿ ಅವರ ಶಾಸಕಾಂಗ ಸಭೆಯಲ್ಲೇ ಬಡ್ಜೆಟ್ ಮಂಡನೆ ಮಾಡ್ತಾರಾ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಡೌಟೇ. ನಾವಂತೂ ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನವನ್ನು ನಾವು ಮಾಡಲ್ಲ. ಅಲ್ಲಿನ ಶಾಸಕರೇ, ಇವತ್ತು ಕಾಂಗ್ರೆಸ್ಸಿನ JDS ಶಾಸಕರೇ ಈ ಪಕ್ಷದ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಯಾರಿಗೂ ಕೈಗೆ ಸಿಗದೆ ಓಡಾಡ್ತಾ ಇರುವಂಥ ಸುಮಾರು 20-25 ಶಾಸಕರು ಓಡಾಡ್ತಾ ಇದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಮೇಲೆ, JDS ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇರೋಂಥ ವಿರೋಧದಿಂದ ಕಳೆದ 7 ತಿಂಗಳಿಂದ ಏನಿಲ್ಲ. ಅಶೋಕ್ ಅಲ್ಲ, ಯಾರೆಲ್ಲ, ನಾನು ಹೇಳೋದು 8ನೇ ತಾರೀಕು 6ನೇ ತಾರೀಕು ಗೌರವರು, 8ನೇ ತಾರೀಕು ಬಡ್ಜೆಟ್ ಅವ್ರು ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ, ಅವ್ರು ಏನು ತಲೆ ಕೆಡಿಸಿಬಿಟ್ಟು ನಡೆದಿ ದೇಶದ ರಾಜಕಾರಣ ಏನೇನಾಗುತ್ತೆ. ಏನಿಲ್ಲ. ಅಶೋಕ್ ಅಲ್ಲ, ಯಾರೆಲ್ಲ, ನಾನು ಹೇಳೋದು 8ನೇ ತಾರೀಕು 6ನೇ ತಾರೀಕು ಗೌರವರು, 8ನೇ ತಾರೀಕು ಬಡ್ಜೆಟ್ ಅವ್ರು ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ, ಅವ್ರು ಏನು ತಲೆ ಕೆಡಿಸಿಬಿಟ್ಟು ನಡೆದಿ ದೇಶದ ರಾಜಕಾರಣ ಏನೇನಾಗುತ್ತೆ. ಏನಿಲ್ಲ. ಅಶೋಕ್ ಅಲ್ಲ, ಯಾರೆಲ್ಲ, ನಾನು ಹೇಳೋದು 8ನೇ ತಾರೀಕು 6ನೇ ತಾರೀಕು ಗೌರವರು, 8ನೇ ತಾರೀಕು ಬಡ್ಜೆಟ್ ಅವ್ರು ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ, ಅವ್ರು ಏನು ತಲೆ ಕೆಡಿಸಿಬಿಟ್ಟು ನಡೆದಿ ದೇಶದ ರಾಜಕಾರಣ ಏನೇನಾಗುತ್ತೆ. ಏನಿಲ್ಲ. ಅಶೋಕ್ ಅಲ್ಲ, ಯಾರೆಲ್ಲ, ನಾನು ಹೇಳೋದು 8ನೇ ತಾರೀಕು 6ನೇ ತಾರೀಕು ಗೌರವರು, 8ನೇ ತಾರೀಕು ಬಡ್ಜೆಟ್ ಅವ್ರು ಹೇಳ್ತಾರೆ ಸರ್, ಅವ್ರು ಹೇಳ್ತಾರೆ, ಅವ್ರು ಏನು ತಲೆ ಕೆಡಿಸಿಬಿಟ್ಟು ನಡೆದಿ ದೇಶದ ರಾಜಕಾರಣ ಏನೇ